ಕೃಷಿ ಭೂಮಿ ಹಾಳಾಗ್ತಾ ಇದೆಯಂತೆ. ಕಾರಣ ಉಪ್ಪು ನೀರಿನಿಂದಾಗಿ ಕೃಷಿ ಭೂಮಿ ಹಾಳಾಗ್ತಾ ಇದೆ. ಬೆಳೆದಿರುವಂತಹ ಬೆಳೆ ಭೂಮಿಯ ಫಲವತ್ತತೆ ಕಡಿಮೆ ಆಗ್ತಾ ಇದೆ ಅನ್ನೋದು ರೈತರ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. ಕಿನ್ನರ ಗ್ರಾಮದ ಹಲವು ಮಜಿರೆಗಳಲ್ಲಿ ಕೃತಕ ನೆರೆ ಸೃಷ್ಟಿಯಾಗ್ಬಿಟ್ಟಿದೆ. ಸಾವಿರಾರು ಎಕರೆ ಕೃಷಿ ಜಮೀನಿಗೆ ಉಪ್ಪು ನೀರು ನುಗ್ಗಿದೆ. ಭತ್ತದ ಹುಲ್ಲು ಬಂಗಾರದಂತಹ ಬೆಳೆ ಕೃಷಿ ಜಮೀನು ನಾಶವಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆ ಕಿನ್ನರ ಗ್ರಾಮದಲ್ಲಿ ರೈತರು ಗೋಳಾಡ್ತಿದ್ದಾರೆ. ಕಾರಣ ಅವೈಜ್ಞಾನಿಕ ಮೀನು ಕೃಷಿ. ಅದರಿಂದ ಬರ್ತಾ ಇರುವಂತಹ ಉಪ್ಪು ನೀರು ಜಮೀನುಗಳಿಗೆ ನುಗ್ಗೋ ಮೂಲಕ ಬೆಳೆ ನಾಶ ಆಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕಿನ್ನರ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ನ ನಿರ್ಲಕ್ಷ್ಯದಿಂದಾಗಿ ಈ ಭಾಗದ ರೈತರು ತೊಂದರೆ ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಮೀನು ಕೃಷಿಗೋಸ್ಕರ ಸಂಬಂಧಪಟ್ಟವರು ಹಲಗೆಯನ್ನ ಹಾಕಿದ್ರಿಂದ ಉಪ್ಪು ನೀರು ಜಮೀನುಗಳಿಗೆ ನುಗ್ಗಿ ಸಾಕಷ್ಟು ಪ್ರಮಾಣದ ಹಾನಿಯಾಗ್ತಾ ಇದೆ. ನಾನೀಗ ಕಿನ್ನರದ ಗಾಡಸಾಯಿ ಪ್ರದೇಶದಲ್ಲಿದ್ದೇನೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕೃಷಿ ಭೂಮಿಯಲ್ಲಿ ಕೂಡ ನೀರು ನುಗ್ಗಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಈ ಹಿಂದೆ ಕೂಡ ಇದೆಲ್ಲ ಜಮೀನಿನಲ್ಲಿ ಈ ಭಾಗದ ರೈತರು ಕೃಷಿಯನ್ನ ಮಾಡ್ತಾ ಇದ್ರು, ಭತ್ತವನ್ನ ಬೆಳೀತಾ ಇದ್ರು. ಆದ್ರೆ ಕಳೆದ ಕೆಲ ವರ್ಷಗಳಿಂದ ಬರಬರುತ್ತಾ ಸಂಬಂಧಪಟ್ಟ ಕಾಳಿ ನದಿಯ ಹಿನ್ನೀರಿನ ನೀರು ಗ್ರಾಮದ ಜಮೀನುಗಳಿಗೆ ಕೂಡ ನುಗ್ತಾ ಇದೆ. ಹೀಗಾಗಿ ರೈತರಿಗೆ ಕೃಷಿ ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ನಾಗರಿಕರು ಕೂಡ ತೀವ್ರ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಕೃಷಿ ಜಮೀನಿಗೆ ಈ ರೀತಿ ಉಪ್ಪು ನೀರು ನುಗ್ಗಿದ್ರೆ ನಾವು ಮುಂದೇನು ಮಾಡೋದೆಂಬ ಆತಂಕದಲ್ಲಿ ಕೂಡ ಇದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡ ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ. ಇನ್ನೊಂದು ಕಡೆ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕೃಷಿ ಜಮೀನೆಲ್ಲ ಹಾಕಿದಂತ ಭತ್ತದ ಬಳುವಳಿಗಳು ಕೂಡ ಉಪ್ಪು ನೀರು ನುಗ್ಗಿ ನಾಶವಾಗಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಿನ್ನರ ಭಾಗದಲ್ಲಿ ನೀರಿನ ಸಮಸ್ಯೆ ತೀವ್ರವಾಗಿದೆ. ಆದರೆ ಈ ಬಾರಿ ಕೂಡ ಫೆಬ್ರವರಿ ತಿಂಗಳಿಂದಲೇ ಈ ರೀತಿಯಾಗಿ ಕೃಷಿ ಜಮೀನುಗಳಿಗೆ ನೀರು ನುಗ್ಗಿರುವುದರಿಂದ ಜನ ಕೂಡ ತೊಂದರೆ ಅನುಭವಿಸಿದ್ದಾರೆ. ಕೇವಲ ಕೃಷಿ ಜಮೀನು ಮಾತ್ರ ಅಲ್ಲ, ಕುಡಿಯಲು ಕೂಡ ಇಲ್ಲಿ ನೀರು ಸಿಗದೇ ಇರುವುದರಿಂದ ನಾಗರಿಕರು ತೀವ್ರ ಒಂದು ತೊಂದರೆಗೆ ಒಳಗಾಗಿರುವಂತದ್ದು. ಸಂಬಂಧಪಟ್ಟ ಚಿಕ್ಕ ನೀರಾವರಿ ಇಲಾಖೆಗೆ ಆಗಿರಬಹುದು ಅಥವಾ ಗ್ರಾಮ ಪಂಚಾಯತ್ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ರು ಕೂಡ ಇದುವರೆಗೆ ಯಾರೂ ಕೂಡ ಪರಿಹಾರ ನೀಡಲು ಮುಂದಾಗಿಲ್ಲ. ಒಟ್ಟಲ್ಲಿ ಈ ಭಾಗದ ರೈತರಿಗೆ ಅಂದ್ರೆ ದುಡಿಮೆಗೆ, ಅನ್ನಕ್ಕೆ ಅಂದ್ರೆ ಆಹಾರಕ್ಕೆ ಉಪಯೋಗವಾಗಿರುವಂತಹ ಕೃಷಿ ಜಮೀನು ಈ ರೀತಿಯಾಗಿ ಉಪ್ಪು ನೀರು ನುಗ್ಗಿದ್ರಿಂದ ಮುಂದೆ ಬೆಳೆಯದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುತ್ತದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಅಂದ್ರೆ ಗ್ರಾಮದ ಜಮೀನಿಗೆ ನುಗ್ಗಿರುವ ನೀರನ್ನ ತೆರವುಗೊಳಿಸುವ ಕಾರ್ಯವನ್ನು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಗುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕೃಷಿ ಭೂಮಿ ಹಾಳಾಗ್ತಾ ಇದೆಯಂತೆ. ಕಾರಣ ಉಪ್ಪು ನೀರಿನಿಂದಾಗಿ ಕೃಷಿ ಭೂಮಿ ಹಾಳಾಗ್ತಾ ಇದೆ. ಬೆಳೆದಿರುವಂತಹ ಬೆಳೆ ಭೂಮಿಯ ಫಲವತ್ತತೆ ಕಡಿಮೆ ಆಗ್ತಾ ಇದೆ ಅನ್ನೋದು ರೈತರ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. ಕಿನ್ನರ ಗ್ರಾಮದ ಹಲವು ಮಜಿರೆಗಳಲ್ಲಿ ಕೃತಕ ನೆರೆ ಸೃಷ್ಟಿಯಾಗ್ಬಿಟ್ಟಿದೆ. ಸಾವಿರಾರು ಎಕರೆ ಕೃಷಿ ಜಮೀನಿಗೆ ಉಪ್ಪು ನೀರು ನುಗ್ಗಿದೆ. ಭತ್ತದ ಹುಲ್ಲು ಬಂಗಾರದಂತಹ ಬೆಳೆ ಕೃಷಿ ಜಮೀನು ನಾಶವಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆ ಕಿನ್ನರ ಗ್ರಾಮದಲ್ಲಿ ರೈತರು ಗೋಳಾಡ್ತಿದ್ದಾರೆ. ಕಾರಣ ಅವೈಜ್ಞಾನಿಕ ಮೀನು ಕೃಷಿ. ಅದರಿಂದ ಬರ್ತಾ ಇರುವಂತಹ ಉಪ್ಪು ನೀರು ಜಮೀನುಗಳಿಗೆ ನುಗ್ಗೋ ಮೂಲಕ ಬೆಳೆ ನಾಶ ಆಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕಿನ್ನರ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ನ ನಿರ್ಲಕ್ಷ್ಯದಿಂದಾಗಿ ಈ ಭಾಗದ ರೈತರು ತೊಂದರೆ ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಮೀನು ಕೃಷಿಗೋಸ್ಕರ ಸಂಬಂಧಪಟ್ಟವರು ಹಲಗೆಯನ್ನ ಹಾಕಿದ್ರಿಂದ ಉಪ್ಪು ನೀರು ಜಮೀನುಗಳಿಗೆ ನುಗ್ಗಿ ಸಾಕಷ್ಟು ಪ್ರಮಾಣದ ಹಾನಿಯಾಗ್ತಾ ಇದೆ. ನಾನೀಗ ಕಿನ್ನರದ ಗಾಡಸಾಯಿ ಪ್ರದೇಶದಲ್ಲಿದ್ದೇನೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕೃಷಿ ಭೂಮಿಯಲ್ಲಿ ಕೂಡ ನೀರು ನುಗ್ಗಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಈ ಹಿಂದೆ ಕೂಡ ಇದೆಲ್ಲ ಜಮೀನಿನಲ್ಲಿ ಈ ಭಾಗದ ರೈತರು ಕೃಷಿಯನ್ನ ಮಾಡ್ತಾ ಇದ್ರು, ಭತ್ತವನ್ನ ಬೆಳೀತಾ ಇದ್ರು. ಆದ್ರೆ ಕಳೆದ ಕೆಲ ವರ್ಷಗಳಿಂದ ಬರಬರುತ್ತಾ ಸಂಬಂಧಪಟ್ಟ ಕಾಳಿ ನದಿಯ ಹಿನ್ನೀರಿನ ನೀರು ಗ್ರಾಮದ ಜಮೀನುಗಳಿಗೆ ಕೂಡ ನುಗ್ತಾ ಇದೆ. ಹೀಗಾಗಿ ರೈತರಿಗೆ ಕೃಷಿ ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ನಾಗರಿಕರು ಕೂಡ ತೀವ್ರ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಕೃಷಿ ಜಮೀನಿಗೆ ಈ ರೀತಿ ಉಪ್ಪು ನೀರು ನುಗ್ಗಿದ್ರೆ ನಾವು ಮುಂದೇನು ಮಾಡೋದೆಂಬ ಆತಂಕದಲ್ಲಿ ಕೂಡ ಇದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡ ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ. ಇನ್ನೊಂದು ಕಡೆ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕೃಷಿ ಜಮೀನೆಲ್ಲ ಹಾಕಿದಂತ ಭತ್ತದ ಬಳುವಳಿಗಳು ಕೂಡ ಉಪ್ಪು ನೀರು ನುಗ್ಗಿ ನಾಶವಾಗಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಿನ್ನರ ಭಾಗದಲ್ಲಿ ನೀರಿನ ಸಮಸ್ಯೆ ತೀವ್ರವಾಗಿದೆ. ಆದರೆ ಈ ಬಾರಿ ಕೂಡ ಫೆಬ್ರವರಿ ತಿಂಗಳಿಂದಲೇ ಈ ರೀತಿಯಾಗಿ ಕೃಷಿ ಜಮೀನುಗಳಿಗೆ ನೀರು ನುಗ್ಗಿರುವುದರಿಂದ ಜನ ಕೂಡ ತೊಂದರೆ ಅನುಭವಿಸಿದ್ದಾರೆ. ಕೇವಲ ಕೃಷಿ ಜಮೀನು ಮಾತ್ರ ಅಲ್ಲ, ಕುಡಿಯಲು ಕೂಡ ಇಲ್ಲಿ ನೀರು ಸಿಗದೇ ಇರುವುದರಿಂದ ನಾಗರಿಕರು
ತೀವ್ರ ಒಂದು ತೊಂದರೆಗೆ ಒಳಗಾಗಿರುವಂತದ್ದು. ಸಂಬಂಧಪಟ್ಟ ಚಿಕ್ಕ ನೀರಾವರಿ ಇಲಾಖೆಗೆ ಆಗಿರಬಹುದು ಅಥವಾ ಗ್ರಾಮ ಪಂಚಾಯತ್ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ರು ಕೂಡ ಇದುವರೆಗೆ ಯಾರೂ ಕೂಡ ಪರಿಹಾರ ನೀಡಲು ಮುಂದಾಗಿಲ್ಲ. ಒಟ್ಟಿನಲ್ಲಿ ಈ ಭಾಗದ ರೈತರಿಗೆ ಅಂದ್ರೆ ದುಡಿಮೆಗೆ, ಅನ್ನಕ್ಕೆ ಅಂದ್ರೆ ಆಹಾರಕ್ಕೆ ಉಪಯೋಗವಾಗಿರುವಂತಹ ಕೃಷಿ ಜಮೀನು ಈ ರೀತಿಯಾಗಿ ಉಪ್ಪು ನೀರು ನುಗ್ಗಿದ್ರಿಂದ ಮುಂದೆ ಬೆಳೆಯದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುತ್ತದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಅಂದ್ರೆ ಗ್ರಾಮದ ಜಮೀನಿಗೆ ನುಗ್ಗಿರುವ ನೀರನ್ನ ತೆರವುಗೊಳಿಸುವ ಕಾರ್ಯವನ್ನು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಗುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕೃಷಿ ಭೂಮಿ ಹಾಳಾಗ್ತಾ ಇದೆಯಂತೆ. ಕಾರಣ ಉಪ್ಪು ನೀರಿನಿಂದಾಗಿ ಕೃಷಿ ಭೂಮಿ ಹಾಳಾಗ್ತಾ ಇದೆ. ಬೆಳೆದಿರುವಂತಹ ಬೆಳೆ, ಭೂಮಿಯ ಫಲವತ್ತತೆ ಕಡಿಮೆ ಆಗ್ತಾ ಇದೆ ಅನ್ನೋದು ರೈತರ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. ಕಿನ್ನರ ಗ್ರಾಮದ ಹಲವು ಮಜಿರೆಗಳಲ್ಲಿ ಕೃತಕ ನೆರೆ ಸೃಷ್ಟಿಯಾಗ್ಬಿಟ್ಟಿದೆ. ಸಾವಿರಾರು ಎಕರೆ ಕೃಷಿ ಜಮೀನಿಗೆ ಉಪ್ಪು ನೀರು ನುಗ್ಗಿದೆ. ಭತ್ತದ ಹುಲ್ಲು, ಬಂಗಾರದಂತಹ ಬೆಳೆ, ಕೃಷಿ ಜಮೀನು ನಾಶವಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆ ಕಿನ್ನರ ಗ್ರಾಮದಲ್ಲಿ ರೈತರು ಗೋಳಾಡ್ತಿದ್ದಾರೆ. ಕಾರಣ ಅವೈಜ್ಞಾನಿಕ ಮೀನು ಕೃಷಿ. ಅದರಿಂದ ಬರ್ತಾ ಇರುವಂತಹ ಉಪ್ಪು ನೀರು ಜಮೀನುಗಳಿಗೆ ನುಗ್ಗೋ ಮೂಲಕ ಬೆಳೆ ನಾಶ ಆಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕಿನ್ನರ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ನ ನಿರ್ಲಕ್ಷ್ಯದಿಂದಾಗಿ ಈ ಭಾಗದ ರೈತರು ತೊಂದರೆ ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಮೀನು ಕೃಷಿಗೋಸ್ಕರ ಸಂಬಂಧಪಟ್ಟವರು ಹಲಗೆಯನ್ನ ಹಾಕಿದ್ರಿಂದ ಉಪ್ಪು ನೀರು ಜಮೀನುಗಳಿಗೆ ನುಗ್ಗಿ ಸಾಕಷ್ಟು ಪ್ರಮಾಣದ ಹಾನಿಯಾಗ್ತಾ ಇದೆ. ನಾನೀಗ ಕಿನ್ನರದ ಗಾಢಸಾಯಿ ಪ್ರದೇಶದಲ್ಲಿದ್ದೇನೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕೃಷಿ ಭೂಮಿಯಲ್ಲಿ ಕೂಡ ನೀರು ನುಗ್ಗಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಈ ಹಿಂದೆ ಕೂಡ ಇದೆಲ್ಲ ಜಮೀನಿನಲ್ಲಿ ಈ ಭಾಗದ ರೈತರು ಕೃಷಿಯನ್ನ ಮಾಡ್ತಾ ಇದ್ರು, ಭತ್ತವನ್ನ ಬೆಳೀತಾ ಇದ್ರು. ಆದ್ರೆ ಕಳೆದ ಕೆಲ ವರ್ಷಗಳಿಂದ ಬರಬರುತ್ತಾ ಸಂಬಂಧಪಟ್ಟ ಕಾಳಿ ನದಿಯ ಹಿನ್ನೀರಿನ ನೀರು ಗ್ರಾಮದ ಜಮೀನುಗಳಿಗೆ ಕೂಡ ನುಗ್ತಾ ಇದೆ. ಹೀಗಾಗಿ ರೈತರಿಗೆ ಕೃಷಿ ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ನಾಗರಿಕರು ಕೂಡ ತೀವ್ರ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಕೃಷಿ ಜಮೀನಿಗೆ ಈ ರೀತಿ ಉಪ್ಪು ನೀರು ನುಗ್ಗಿದ್ರೆ ನಾವು ಮುಂದೇನು ಮಾಡೋದು ಎಂಬ ಆತಂಕದಲ್ಲಿ ಕೂಡ ಇದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡ ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ. ಇನ್ನೊಂದು ಕಡೆ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕೃಷಿ ಜಮೀನಲ್ಲಿ ಹಾಕಿದಂತ ಭತ್ತದ ಬಡವಿಗಳು ಕೂಡ ಉಪ್ಪು ನೀರು ನುಗ್ಗಿ ನಾಶವಾಗಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಿನ್ನರ ಭಾಗದಲ್ಲಿ ನೀರಿನ ಸಮಸ್ಯೆ ತೀವ್ರವಾಗಿದೆ. ಆದರೆ ಈ ಬಾರಿ ಕೂಡ ಫೆಬ್ರವರಿ ತಿಂಗಳಿಂದಲೇ ಈ ರೀತಿಯಾಗಿ ಕೃಷಿ ಜಮೀನುಗಳಿಗೆ ನೀರು ನುಗ್ಗಿರುವುದರಿಂದ ಜನ ಕೂಡ ತೊಂದರೆ ಅನುಭವಿಸಿದ್ದಾರೆ. ಕೇವಲ ಕೃಷಿ ಜಮೀನು ಮಾತ್ರ ಅಲ್ಲ, ಕುಡಿಯಲು ಕೂಡ ಇಲ್ಲಿ ನೀರು ಸಿಗದೇ ಇರುವುದರಿಂದ ನಾಗರಿಕರು ತೀವ್ರ ಒಂದು ತೊಂದರೆಗೆ ಒಳಗಾಗಿರುವಂತದ್ದು. ಸಂಬಂಧಪಟ್ಟ ಚಿಕ್ಕ ನೀರಾವರಿ ಇಲಾಖೆಗೆ ಆಗಿರಬಹುದು ಅಥವಾ ಗ್ರಾಮ ಪಂಚಾಯತ್ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ರು ಕೂಡ ಇದುವರೆಗೆ ಯಾರೂ ಕೂಡ ಪರಿಹಾರ ನೀಡಲು ಮುಂದಾಗಿಲ್ಲ. ಒಟ್ಟಿನಲ್ಲಿ ಈ ಭಾಗದ ರೈತರಿಗೆ ಅಂದ್ರೆ ದುಡಿಮೆಗೆ, ಅನ್ನಕ್ಕೆ ಅಂದ್ರೆ ಆಹಾರಕ್ಕೆ ಉಪಯೋಗವಾಗಿರುವಂತಹ ಕೃಷಿ ಜಮೀನು ಈ ರೀತಿಯಾಗಿ ಉಪ್ಪು ನೀರು ನುಗ್ಗಿದ್ರಿಂದ ಮುಂದೆ ಬೆಳೆಯದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುತ್ತದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಅಂದ್ರೆ ಗ್ರಾಮದ ಜಮೀನಿಗೆ ನುಗ್ಗಿರುವ ನೀರನ್ನ ತೆರವುಗೊಳಿಸುವ ಕಾರ್ಯವನ್ನು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಗುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕೃಷಿ ಭೂಮಿ ಹಾಳಾಗ್ತಾ ಇದೆಯಂತೆ. ಕಾರಣ ಉಪ್ಪು ನೀರಿನಿಂದಾಗಿ ಕೃಷಿ ಭೂಮಿ ಹಾಳಾಗ್ತಾ ಇದೆ. ಬೆಳೆದಿರುವಂತಹ ಬೆಳೆ, ಭೂಮಿಯ ಫಲವತ್ತತೆ ಕಡಿಮೆ ಆಗ್ತಾ ಇದೆ ಅನ್ನೋದು ರೈತರ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. ಕಿನ್ನರ ಗ್ರಾಮದ ಹಲವು ಮಜಿರೆಗಳಲ್ಲಿ ಕೃತಕ ನೆರೆ ಸೃಷ್ಟಿಯಾಗ್ಬಿಟ್ಟಿದೆ. ಸಾವಿರಾರು ಎಕರೆ ಕೃಷಿ ಜಮೀನಿಗೆ ಉಪ್ಪು ನೀರು ನುಗ್ಗಿದೆ. ಭತ್ತದ ಹುಲ್ಲು, ಬಂಗಾರದಂತಹ ಬೆಳೆ, ಕೃಷಿ ಜಮೀನು ನಾಶವಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆ ಕಿನ್ನರ ಗ್ರಾಮದಲ್ಲಿ ರೈತರು ಗೋಳಾಡ್ತಿದ್ದಾರೆ. ಕಾರಣ ಅವೈಜ್ಞಾನಿಕ ಮೀನು ಕೃಷಿ. ಅದರಿಂದ ಬರ್ತಾ ಇರುವಂತಹ ಉಪ್ಪು ನೀರು ಜಮೀನುಗಳಿಗೆ ನುಗ್ಗೋ ಮೂಲಕ ಬೆಳೆ ನಾಶ ಆಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕಿನ್ನರ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ನ ನಿರ್ಲಕ್ಷ್ಯದಿಂದಾಗಿ ಈ ಭಾಗದ ರೈತರು ತೊಂದರೆ ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಮೀನು ಕೃಷಿಗೋಸ್ಕರ ಸಂಬಂಧಪಟ್ಟವರು ಹಲಗೆಯನ್ನ ಹಾಕಿದ್ರಿಂದ ಉಪ್ಪು ನೀರು ಜಮೀನುಗಳಿಗೆ ನುಗ್ಗಿ ಸಾಕಷ್ಟು ಪ್ರಮಾಣದ ಹಾನಿಯಾಗ್ತಾ ಇದೆ. ನಾನೀಗ ಕಿನ್ನರದ ಗಾಢಸಾಯಿ ಪ್ರದೇಶದಲ್ಲಿದ್ದೇನೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕೃಷಿ ಭೂಮಿಯಲ್ಲಿ ಕೂಡ ನೀರು ನುಗ್ಗಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಈ ಹಿಂದೆ ಕೂಡ ಇದೆಲ್ಲ ಜಮೀನಿನಲ್ಲಿ ಈ ಭಾಗದ ರೈತರು ಕೃಷಿಯನ್ನ ಮಾಡ್ತಾ ಇದ್ರು, ಭತ್ತವನ್ನ ಬೆಳೀತಾ ಇದ್ರು. ಆದ್ರೆ ಕಳೆದ ಕೆಲ ವರ್ಷಗಳಿಂದ ಬರಬರುತ್ತಾ ಸಂಬಂಧಪಟ್ಟ ಕಾಳಿ ನದಿಯ ಹಿನ್ನೀರಿನ ನೀರು ಗ್ರಾಮದ ಜಮೀನುಗಳಿಗೆ ಕೂಡ ನುಗ್ತಾ ಇದೆ. ಹೀಗಾಗಿ ರೈತರಿಗೆ ಕೃಷಿ ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ನಾಗರಿಕರು ಕೂಡ ತೀವ್ರ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಕೃಷಿ ಜಮೀನಿಗೆ ಈ ರೀತಿ ಉಪ್ಪು ನೀರು ನುಗ್ಗಿದ್ರೆ ನಾವು ಮುಂದೇನು ಮಾಡೋದು ಎಂಬ ಆತಂಕದಲ್ಲಿ ಕೂಡ ಇದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡ ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ. ಇನ್ನೊಂದು ಕಡೆ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕೃಷಿ ಜಮೀನೆಲ್ಲ ಹಾಕಿದಂತ ಭತ್ತದ ಬಡವಿಗಳು ಕೂಡ ಉಪ್ಪು ನೀರು ನುಗ್ಗಿ
ನಾಶವಾಗಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿ ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಿನ್ನರ ಭಾಗದಲ್ಲಿ ನೀರಿನ ಸಮಸ್ಯೆ ತೀವ್ರವಾಗಿದೆ. ಆದರೆ ಈ ಬಾರಿ ಕೂಡ ಫೆಬ್ರವರಿ ತಿಂಗಳಿಂದಲೇ ಈ ರೀತಿಯಾಗಿ ಕೃಷಿ ಜಮೀನುಗಳಿಗೆ ನೀರು ನುಗ್ಗಿರುವುದರಿಂದ ಜನ ಕೂಡ ತೊಂದರೆ ಅನುಭವಿಸಿದ್ದಾರೆ. ಕೇವಲ ಕೃಷಿ ಜಮೀನು ಮಾತ್ರ ಅಲ್ಲ, ಕುಡಿಯಲು ಕೂಡ ಇಲ್ಲಿ ನೀರು ಸಿಗದೇ ಇರುವುದರಿಂದ ನಾಗರಿಕರು ತೀವ್ರ ಒಂದು ತೊಂದರೆಗೆ ಒಳಗಾಗಿರುವಂತದ್ದು. ಸಂಬಂಧಪಟ್ಟ ಚಿಕ್ಕ ನೀರಾವರಿ ಇಲಾಖೆಗೆ ಆಗಿರಬಹುದು ಅಥವಾ ಗ್ರಾಮ ಪಂಚಾಯತ್ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ರು ಕೂಡ ಇದುವರೆಗೆ ಯಾರೂ ಕೂಡ ಪರಿಹಾರ ನೀಡಲು ಮುಂದಾಗಿಲ್ಲ. ಒಟ್ಟಲ್ಲಿ ಈ ಭಾಗದ ರೈತರಿಗೆ ಅಂದ್ರೆ ದುಡಿಮೆಗೆ ಅನ್ನಕ್ಕೆ ಅಂದ್ರೆ ಆಹಾರಕ್ಕೆ ಉಪಯೋಗವಾಗಿರುವಂತಹ ಕೃಷಿ ಜಮೀನು ಈ ರೀತಿಯಾಗಿ ಉಪ್ಪು ನೀರು ನುಗ್ಗಿದ್ರಿಂದ ಮುಂದೆ ಬೆಳೆಯದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುತ್ತದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಅಂದ್ರೆ ಗ್ರಾಮದ ಜಮೀನಿಗೆ ನುಗ್ಗಿರುವ ನೀರನ್ನ ತೆರವುಗೊಳಿಸುವ ಕಾರ್ಯವನ್ನು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.